ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಎಷ್ಟು ಬರ್ತದೆ, ರ್ಯಾಂಕ್ ಪ್ರಿಡಿಕ್ಷನ್ ಮಾಡಿ ಅಂತ ಕೇಳ್ತಾ ಇದ್ರು. ಈಗಾಗಲೇ ಅನೇಕ ಚಾನಲ್ಗಳಲ್ಲಿ ಈ ರ್ಯಾಂಕ್ ಪ್ರಿಡಿಕ್ಷನ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬಂದಿದ್ದಾವೆ ಮತ್ತು ಗೂಗಲ್ನಲ್ಲೂ ನಿಮಗೆ ಸಾಕಷ್ಟು ಮಾಹಿತಿ ದೊರೀತಾ ಇದೆ. ಹೀಗಾಗಿ ನಾನು ಮಾಡಿರಲಿಲ್ಲ. ಆದರೂ ಕೂಡ ಬಹಳ ಜನ ಕೇಳ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಈ ರ್ಯಾಂಕ್ ಪ್ರಿಡಿಕ್ಷನಲ್ಲಿ 100ಕ್ಕಿಂತ ಕಡಿಮೆ ರ್ಯಾಂಕಿಂದ ಹಿಡಿದು 2.5 ಲಕ್ಷದವರೆಗೆ ಯಾವ ರೀತಿ ನಿಮ್ಮ ರ್ಯಾಂಕ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಸಾವಿರಾರು ಉದಾಹರಣೆಗಳೊಂದಿಗೆ ನೋಡೋಣ. ಅಂದ್ರೆ ನೀವು ಇಷ್ಟು ನಿಮ್ಮ ಒಂದು ಪರ್ಸೆಂಟೇಜ್ ಇದ್ರೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಬಹಳಷ್ಟು ಚಾನಲ್ಗಳಲ್ಲಿ ನಾನು ನೋಡಿದ ಹಾಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಸಿಇಟಿಗೆ ಬೋರ್ಡ್ನಲ್ಲಿ 297 ತಗೊಂಡಿದ್ರೆ ಸಿಇಟಿಯಲ್ಲಿ 158 ಈ ರೀತಿ. ಆಮೇಲೆ ಈ ಕಡೆ ಸಿಇಟಿ ಮಾರ್ಕ್ಸ್ ಅನ್ನ ಇಳಿಸ್ತಾ ಹೋಗೋದು ಮತ್ತು ಬೋರ್ಡ್ ಮಾರ್ಕ್ಸ್ ಅನ್ನು ಆ ಕಡೆ ಇಳಿಸ್ತಾ ಹೋಗೋದು. ಆದ್ರೆ ಆ ರೀತಿ ವರ್ಕ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಬೋರ್ಡ್ ನಲ್ಲಿ ಸಾಕಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿರ್ತದೆ, ಆದ್ರೆ ಸಿಇಟಿಯಲ್ಲಿ ಬಂದಿರೋದಿಲ್ಲ. ಕೆಲವೊಬ್ಬರಿಗೆ ಸಿಇಟಿಯಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿರ್ತದೆ, ಬೋರ್ಡ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರ್ತದೆ. ಆದ ಕಾರಣ ಆ ಒಂದು ಮೆಥಡ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬೋರ್ಡ್ ಮಾರ್ಕ್ಸ್ ಅನ್ನು ಹಿಡಿತಾರೆ, ಸಿಇಟಿ ಮಾರ್ಕ್ಸ್ ಅನ್ನು ಹಿಡಿತಾರೆ. ಕೊನೆಗೆ ಕ್ಯಾಲ್ಕುಲೇಷನ್ ಮಾಡಿ ನಾವು ಏನ್ ಪರ್ಸೆಂಟೇಜ್ ಬರುತ್ತೆ ಆ ಪರ್ಸೆಂಟೇಜ್ ಪ್ರಕಾರ ನಮಗೆ ರ್ಯಾಂಕ್ ನಾವು ತಿಳ್ಕೊಬಹುದು ಅನ್ನೋದನ್ನ ಮಾತ್ರ ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ಕೂಡ ಅವ್ರು ಮಾಡಿರ್ತಾರೆ. ಆದ್ರೆ ಅವ್ರು ಮೇನ್ ಮಾಡೋದು ಏನಂದ್ರೆ, ಆ ಒಂದು ಲಿಸ್ಟ್ ಇಟ್ಟು ಬೋರ್ಡ್ ಮಾರ್ಕ್ಸು ಮತ್ತೆ ಸಿಇಟಿ ಮಾರ್ಕ್ಸು ಇಟ್ಟು ಈ ರ್ಯಾಂಕು ಅಂತ ಹೇಳ್ತಾ ಹೋಗ್ತಾರೆ. ಅದು ತುಂಬಾ ನಿಮ್ಗೆ ಗೊಂದಲ ಆಗ್ತದೆ. ಯಾಕಂದ್ರೆ ನಿಮ್ದು ಒಮ್ಮೆ ಸಿಇಟಿ ಮಾರ್ಕ್ಸ್ ತುಂಬಾ ಚೆನ್ನಾಗಿರ್ತದೆ, ಬೋರ್ಡ್ ಮಾರ್ಕ್ಸ್ ಕಡಿಮೆ ಇರುತ್ತೆ, ಬೋರ್ಡ್ ಮಾರ್ಕ್ಸ್ ತುಂಬಾ ಚೆನ್ನಾಗಿರ್ತದೆ, ಸಿಇಟಿ ಮಾರ್ಕ್ಸ್ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಆಗ್ತದೆ. ಈ ವರ್ಷ ಹೇಗಿತ್ತು ಅಂತ ಸ್ವಲ್ಪ ನೋಡ್ಕೊಂಡು ನಾವು ಆ ಒಂದು ರ್ಯಾಂಕ್ ಬಗ್ಗೆ ನೋಡೋಣ. ನೋಡಿ, ಈ ವರ್ಷ ನನಗೆ ತಿಳಿದಂತೆ, ನಾನು ಅಬ್ಸರ್ವ್ ಮಾಡಿದಂತೆ, ಬೋರ್ಡ್ ನಲ್ಲಿ ಬಹಳಷ್ಟು ಏನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರಲ್ಲ ನಿಮಗೆ, ಆ ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಕ್ವಶನ್ ಪೇಪರ್ಗಳೇ ಬಂದಿದ್ವು. ಹೀಗಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ ಏನು 50-60 ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ಎವರೇಜ್ ಸ್ಟೂಡೆಂಟ್ ಕೂಡ ಈ ವರ್ಷ 70-80 ತಗೊಳ್ಳಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಬಹಳಷ್ಟು ಮಾಡೆಲ್ ಪೇಪರ್ ಬೇಸ್ಡ್ ಕ್ವಶನ್ ಪೇಪರೇ ಇದ್ವು. ಮತ್ತೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ ಸಾಕಷ್ಟು ಸನ್ನಿವೇಶಗಳು ಕಾರಣ ಆಗ್ತವೆ. ಅದು ಪ್ರತಿ ವರ್ಷ ಈ ನಮ್ಮ ಸರ್ಕಾರದವರು ಕೂಡ ನಾವು ಮಾರ್ಕ್ಸ್ ಅನ್ನು ಹೆಚ್ಚಿಗೆ ಮಾಡಬೇಕು, ವಿದ್ಯಾರ್ಥಿಗಳನ್ನ ಜಾಸ್ತಿ ಉತ್ತೀರ್ಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಿಮಗೆ ಗೊತ್ತಿದ ಹಾಗೆ ಕೆಲವೊಮ್ಮೆ ನಿಮ್ಮ ಲಕ್ ಇದ್ರೆ ಅಥವಾ ಬ್ಯಾಡ್ ಲಕ್ ಇದ್ರೆ ಎರಡೂ ಆಗ್ತದೆ. ಇಲ್ಲಿ ನಿಮ್ಮ ಬೋರ್ಡ್ ನಲ್ಲಿ ನಿಮ್ಮ ಮಾರ್ಕ್ಸ್ಗಳು ನಿಮ್ಮ ಅರ್ಹತೆಗಿಂತ ಜಾಸ್ತಿ ಮಾರ್ಕ್ಸ್ ಬರ್ಬೋದು, ಕಡಿಮೆ ಮಾರ್ಕ್ಸ್ ಬರ್ಬೋದು, ಆ ರೀತಿನೂ ಆಗ್ತದೆ. ಈಗ ನನಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳಿದ್ರು, ನಮ್ಮ ಇದರಲ್ಲಿ ಬಹಳ ಇನ್ವಿಜಿಲೇಟರ್ ಸ್ಟ್ರಿಕ್ ಇದ್ರು, ನಮಗೆ ಬೆಂಚ್ ಸರಿಯಾಗಿರ್ಲಿಲ್ಲ, ಬರೀಲಿಕ್ಕೆ ಇದಾಗ್ಲಿಲ್ಲ, ಹಾಗೆ ಹೀಗೆ ಅಂತ. ಕೆಲವೊಬ್ರು ವಿದ್ಯಾರ್ಥಿಗಳು ನಮ್ಮ ಇನ್ವಿಜಿಲೇಟರ್ ರೂಮ್ ನಲ್ಲೇ ಇರ್ತಿರ್ಲಿಲ್ಲ, ಅರ್ಧ ತಾಸು ಇದ್ರು, ಆಮೇಲೆ ಹೋಗ್ಬಿಟ್ರು. ತುಂಬಾ ಬೆಂಚುಗಳು ಸಣ್ಣವಿದ್ವು, ನಾವು ಮುಂದೆ ಹಿಂದೆ ನೋಡ್ಕೊಂಡು ಬರೆಯೋ ಹಾಗಿತ್ತು, ಹೀಗೆಲ್ಲ. ಈಗ ಮುಂದೆ ಒಬ್ಬ ವಿದ್ಯಾರ್ಥಿ ತುಂಬಾ ಜಾಣ ವಿದ್ಯಾರ್ಥಿ ಇರ್ತಾನೆ, ಹಿಂದೆ ಒಬ್ಬ ಎವರೇಜ್ ವಿದ್ಯಾರ್ಥಿ ಇರ್ತಾನೆ. ಅವನು ಸ್ವಲ್ಪ ಉದಾರ ಮನಸ್ಸಿನಿಂದ ಇವನಿಗೆ ತೋರಿಸ್ಬಿಟ್ರೆ ಈ ಎಲ್ಲ MCQ ಆಯ್ತು, ಇದಾಯ್ತು, ಇವನಿಗೆ 2-3 ಬರ್ತಾ ಇರೋದಿಲ್ಲ. ಅವನು ಹೇಳಿದ್ರೆ ಇವನು ಬರ್ಕೊಂಡ್ಬಿಡ್ತಾನೆ, ನೀವು ತೋರಿಸಿದ್ರೆ ಇವನು ಕೂಡ ಬರ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಬೋರ್ಡ್ ನಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಏನು ಸೆಟ್ ಇರೋದಿಲ್ಲ, ಎಲ್ಲ ಸೇಮ್ ಇರ್ತದೆ. ಈಗ ನಿಮ್ ಸಿಇಟಿಯಲ್ಲೇ ಆದ್ರೆ A1, A2, A3 ಈಗ 16 ಸೆಟ್ ಇರ್ತವೆ, ಬೋರ್ಡ್ ನಲ್ಲಿ ಯಾವುದೇ ಸೆಟ್ ಇರೋದಿಲ್ಲ. ಹೀಗಾಗಿ ಈ ವಿಚಿತ್ರ ನಾನಾ ತರದ ಸನ್ನಿವೇಶಗಳಿಂದ ಕೆಲವೊಂದು ಎವರೇಜ್ ಸ್ಟೂಡೆಂಟ್ಸ್ ಕೂಡ ಚೆನ್ನಾಗಿ ಮಾರ್ಕ್ಸ್ ಅನ್ನ ಬೋರ್ಡ್ ನಲ್ಲಿ ತಗೋತಾರೆ. ಮತ್ತೆ ಈ ಸಿಇಟಿಗೆ ಸಂಬಂಧಿಸಿದಂತೆ ನಾನು ಅಬ್ಸರ್ವ್ ಮಾಡಿದಂಗೆ ಸಾಕಷ್ಟು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಿಇಟಿ ಪೇಪರ್ ಟಫ್ ಇತ್ತು. ಆದ್ರೂ ಕೂಡ ವಿದ್ಯಾರ್ಥಿಗಳು ನಾವು ಚೆನ್ನಾಗಿ ಬರ್ದಿದೀವಿ ಅಂತಾರೆ. ಅಂದ್ರೆ ಬಹುಶಃ ಈಗ ಏನಾಗ್ತದೆ ಅಂದ್ರೆ, ಬರ್ತಾ ಬರ್ತಾ ಕೆಲವೊಂದು ಕಾಲೇಜುಗಳಲ್ಲಿ, ಅದರಲ್ಲಿ ಸ್ಟ್ಯಾಂಡರ್ಡ್ ಕಾಲೇಜ್ನಲ್ಲಿ ಬೋರ್ಡ್ಗಿಂತ ಸಿಇಟಿ ವರ್ಕ್ ಅನ್ನ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಡೈಲಿ ಸಿಇಟಿ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋದು, ಮತ್ತೆ ಜಾಸ್ತಿ MCQಗೆ ಸ್ಟ್ರೆಸ್ ಕೊಡೋದು, ಯಾವ ರೀತಿ PYQs ಬರ್ತಾ ಇದಾವೆ ಪ್ರತಿ ವರ್ಷ, ಆ ಮಾಡೆಲ್ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡಿಸೋದು, ಈ ರೀತಿ ಎಲ್ಲ. ಈಗ ನಾನು ತಿಳಿದಂತೆ ಬಹಳಷ್ಟು ವಿದ್ಯಾರ್ಥಿಗಳು ಯಾವ ರೀತಿ ಟಫ್ ಅಂತಂದ್ರೆ, ಈಗ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಜಾಸ್ತಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಬೇಸ್ಡ್ ಬರ್ತಾವ ಅನ್ಕೊಂಡದ್ದಲ್ಲಿ ಸ್ವಲ್ಪ ಜಾಸ್ತಿ ಥಿಯರಿ ಬೇಸ್ಡ್ ಕ್ವಶನ್ ಇದ್ವು ಅಂತ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದ್ರು. ಮತ್ತೆ ಮ್ಯಾಥ್ಸ್ ತುಂಬಾ ಲೆಂಗ್ದಿ ಇತ್ತು, 1 ನಿಮಿಷದಲ್ಲಿ ಸಾಧ್ಯ ಆಗೋದಿಲ್ಲ ಸಾಲ್ವ್ ಮಾಡ್ಲಿಕ್ಕೆ ಅಂತಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು, ಇಲ್ಲ ನಾವು ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡಿದೀವಿ, ಆಗ ಪೂರ್ತಿ ಸಾಲ್ವ್ ಮಾಡ್ತಾ ಕೂಡೋದಲ್ಲ, ಶಾರ್ಟ್ ಟ್ರಿಕ್ ಯೂಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸಾಲ್ವ್ ಆಗ್ತವೆ, ನಾವು ಸಾಕಷ್ಟು ಕ್ವಶನ್ ಗಳನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದೀವಿ, ಮ್ಯಾಥ್ಸ್ ನಲ್ಲಿ ಕೂಡ ನಮಗೆ 50, 55 ಹೀಗೆಲ್ಲ ಬರ್ತಾ ಇದೆ, ಚೆನ್ನಾಗಿ ಮಾಡಿದೀವಿ ಅಂತ. ಯಾರಿಗೆ ಅದು ತುಂಬಾ ಲೆಂಗ್ದಿ ಅನ್ಸಿದೆ ಅವ್ರದ್ದು 30 ಕೂಡ ಮಾಡ್ಲಿಕ್ಕೆ ಅವ್ರಿಗಾಗಿಲ್ಲ. ಹೀಗೆಲ್ಲ ಈ ಸನ್ನಿವೇಶ ನೋಡಿದ್ರೆ, ಈಗ ಎಷ್ಟೋ ಲೆಕ್ಚರರ್ಸ್ ಮತ್ತು ಇವರು ಕೂಡ ಈ ವರ್ಷ ಸಿಇಟಿ ಇದು ಟಫ್ ಇತ್ತು ಅಂತ ಹೇಳಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲ, ಹಾಗೇನಿರ್ಲಿಲ್ಲ, ಚೆನ್ನಾಗೇ ಇತ್ತು, ನಾವು ಬರ್ದಿದ್ದೀವಿ ಅಂತ ಅನ್ನೋ ಲೆವೆಲ್ಗೆ ಅವೇರ್ನೆಸ್ ಬಂದಿದೆ. ಈಗ ಸಿಇಟಿ ವಿದ್ಯಾರ್ಥಿಗಳು ಅಷ್ಟು ಹಾರ್ಡ್ ಆಗಿ ಪ್ರಿಪೇರ್ ಆಗಿರ್ತಾರೆ. ಆ ಎಲ್ಲ ಸನ್ನಿವೇಶಗಳನ್ನು ನೋಡಿದಾಗ ಸ್ವಲ್ಪ ಸಿಇಟಿ ಹೋದ ವರ್ಷಕ್ಕಿಂತ ಸಿಇಟಿಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗ್ಬೋದು. ಆದ್ರೆ
ಅಂದ್ರೆ CET ಇದರಲ್ಲಿ ಮಾರ್ಕ್ಸ್ ನಲ್ಲಿ, ಆದ್ರೆ ಇಲ್ಲಿ ಬೋರ್ಡ್ ಮಾರ್ಕ್ಸ್ ನಲ್ಲಿ ಜಾಸ್ತಿ ಆಗಿದೆ, ಜಾಸ್ತಿ ವಿದ್ಯಾರ್ಥಿಗಳು ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಆದ ಕಾರಣ ಈಗ ನಾವು ಬೋರ್ಡ್ ಮತ್ತು CET ಈ ಎರಡನ್ನ ನೋಡಿಕೊಂಡು ನಿಮ್ಮ ಒಂದು ಪರ್ಸೆಂಟೇಜ್ ಏನ್ ಬರ್ತದೆ ಅನ್ನೋದ್ರ ಮೇಲೆ ನಾವು ಯಾವ್ಯಾವ ಪರ್ಸೆಂಟೇಜ್ ಬಂದ್ರೆ ನಿಮ್ಗೆ ಎಷ್ಟು ರ್ಯಾಂಕ್ ಬರ್ತದೆ ಅನ್ನೋದನ್ನ ಈಗ ನಾನು ಹೇಳ್ತೀನಿ. ಅದು ನೋಡ್ತಾ ಹೋಗಿ. ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ, ಒಂದು 10% ನಿಮಗೆ. ಈಗ ನಾನು ಉದಾಹರಣೆಗೆ ನಿಮ್ಮ ಒಂದು ಇದು 1000 ಬರುತ್ತೆ ಅಂತಂದ್ರೆ 900 ಬರ್ಬೋದು, ಮತ್ತೆ ನಿಮ್ದು ರ್ಯಾಂಕು 10,000 ಬರುತ್ತೆ ಅಂತಂದ್ರೆ 9,000 ಬರ್ಬೋದು. ಈಗ KCET ಯ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಗೊತ್ತಿರದವರು ನೋಡಿ. ಇಲ್ಲಿ ಬೋರ್ಡ್ PCM ಮಾತ್ರ ತೆಗೆದುಕೋತಾ ಇದ್ದೀನಿ. ಈಗ ನಾವು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ PCM ಪರ್ಸೆಂಟೇಜ್ ಮಾತ್ರ ತೆಗೆದುಕೋತಾ ಇದ್ದೀನಿ. ನೋಡಿ, ಫಿಸಿಕ್ಸ್ 96, ಕೆಮಿಸ್ಟ್ರಿ 98 ಮತ್ತು ಮ್ಯಾಥ್ಸ್ 99 ತೆಗೆದುಕೊಂಡಿದ್ದಾರೆ ಅಂತ ಅಜಂಪ್ಷನ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟಾಯಿತು? 293. ಈ 293ನ 300 ಅಂದರೆ 3ಇಂದ ನಾವು ಡಿವೈಡ್ ಮಾಡಿದರೆ 97.6% ಬರ್ತದೆ. 97.6% ಬಂದಾಗ ಅದನ್ನು ಮತ್ತೆ ನಾವು 2ದಿಂದ ಡಿವೈಡ್ ಮಾಡಬೇಕು. ಅದನ್ನು ಡಿವೈಡ್ ಮಾಡಿದಾಗ 48.8% ಇದು ನಾವು CETಗೆ ತೆಗೆದುಕೊಳ್ಬೇಕಾಗಿರೋದು ಬೋರ್ಡಿಂದ ನಾವು ಲೆಕ್ಕದಲ್ಲಿ. ಆಮೇಲೆ ಇಲ್ಲಿ KCET PCM ನೋಡಿ, ಅದನ್ನು ಕೂಡ 50% ತಗೋಬೇಕು. ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಕೂಡಿ 98 ಮಾರ್ಕ್ಸ್ಗಳು ಆ ವಿದ್ಯಾರ್ಥಿಗೆ ಬಿದ್ದಿದ್ದಾವೆ ಅಂತ ತಿಳ್ಕೊಳ್ಳಿ. 98 ಮಾರ್ಕ್ಸ್ ಟೋಟಲ್. ಅದನ್ನು 180 ಮಾರ್ಕ್ಸ್ ಅಂದರೆ 1.8. ಹೇಗೆ ಅದನ್ನು PCM ಅಲ್ಲಿ ಬೋರ್ಡ್ನಲ್ಲಿ 3ಇಂದ ನಾವು ಭಾಗ ಮಾಡಿದ್ವಿ, ಡಿವೈಡ್ ಮಾಡಿದ್ವಿ, ಇಲ್ಲಿ 180 ಇರೋದ್ರಿಂದ 1.8ಇಂದ ನೀವು ಡಿವೈಡ್ ಮಾಡಬೇಕು. ಅವಾಗ ಏನಾಗ್ತದೆ? ಈ 98ಅನ್ನು 1.8ದಿಂದ ಡಿವೈಡ್ ಮಾಡಿದಾಗ 54.4% ಬಂತು. ಈ 54.4%ಅನ್ನು ಮತ್ತೆ ನಾವು 2ದಿಂದ ಡಿವೈಡ್ ಮಾಡಬೇಕು. ಅವಾಗ 27.2% ಬಂತು. ಇನ್ನು ಟೋಟಲ್ ಪರ್ಸೆಂಟೇಜ್ ಹೇಗೆ ಮಾಡೋದು ನೋಡಿ, ಎಲ್ಲ ಕೂಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಟೋಟಲ್ ಪರ್ಸೆಂಟೇಜ್ ಏನಾಯಿತು? ಈ 48.8% ಬೋರ್ಡಿಂದು, ಆಮೇಲೆ KCET 27.2%, ಎರಡು ಕೂಡಿಸಿ ಮಾಡಿದಾಗ ಏನಾಯಿತು? ಟೋಟಲ್ ಪರ್ಸೆಂಟೇಜ್ 76%. ಇದು ನಿಮ್ಮ KCETಯ ಪರ್ಸೆಂಟೇಜ್. 76% ಮಾಡಿದ್ದಾರೆ ಇಲ್ಲಿ ವಿದ್ಯಾರ್ಥಿ. ಅಂದರೆ PCMದಲ್ಲಿ 293 ಮಾರ್ಕ್ಸ್ ಇದೆ ಮತ್ತು KCETಯಲ್ಲಿ 98 ಮಾರ್ಕ್ಸ್ ಇದೆ. ಆವಾಗ 76% ಬಂತು. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗಿನ ಈ ವರ್ಷದ ಒಂದು ಪ್ರೆಡಿಕ್ಷನ್ ಪ್ರಕಾರ 76% ಬಂದರೆ ಯಾವ ರೀತಿ ವಿದ್ಯಾರ್ಥಿಗೆ ರ್ಯಾಂಕ್ ಬರ್ಬೋದು ಅನ್ನೋದನ್ನ ನೋಡಿ. ಈಗ ನಾವು ಅಗ್ರಿಗೇಟ್ ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ವಿ. ನೋಡಿ, ಅಗ್ರಿಗೇಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ನಾನು 1.1 ಡಿಜಿಟ್ ಹೇಳಿದೆ. ನೀವು ಆದಷ್ಟು ಈ ರೀತಿ 2 ಡಿಜಿಟ್ ಬರೋ ಹಾಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅಂದರೆ ಕ್ಯಾಲ್ಕುಲೇಟರ್ ಮಾಡಿದಾಗ 2 ಡಿಜಿಟ್ ಬಂದಿರ್ತದೆ, ಅದನ್ನು ನೀವು ಇದನ್ನು ಮಾಡಿಕೊಂಡು ಈಗ ಈ ಅಗ್ರಿಗೇಟ್ ರ್ಯಾಂಕ್ ಯಾವ ರೀತಿ ಅಂತ ಅನ್ನೋದು ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಾನು. ಏನಂತಂದ್ರೆ ನೀವು 10% ಮೈನಸ್ ಮಾಡ್ಕೊಳ್ಳಿ, ಅಂದರೆ ಮುಂದೆ ಬರುತ್ತೆ ಅಂತ ನಿಮ್ಮ ರ್ಯಾಂಕು. ಈಗ ಇಲ್ಲಿ 96.22ಗೆ 81 ಅಂತಂದರೆ ಒಂದು 71 ರಫ್ ಆಗಿ. ಇಲ್ಲಿ ನಿಮಗೆ ನೋಡ್ತಾ ಹೋಗಿ ನೋಡಿ, ಯಾವ ಒಂದು ಇದು ನಿಮ್ಮ ಒಂದು ಪರ್ಸೆಂಟೇಜ್ ಬಂದರೆ ಇಷ್ಟು ರ್ಯಾಂಕು ಅಂತ. ಇದರೊಳಗಡೆ ಸ್ವಲ್ಪ 10% ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ. ಈಗ ಯಾವ ರೀತಿ ಅನ್ನೋದನ್ನು ಇನ್ನೊಂದು ಸ್ವಲ್ಪ ನಿಮಗೆ ಕ್ಲಿಯರಿಟಿ ಆಗುವಾಗೆ ಹೇಳ್ತೀನಿ. ಈಗ ಇಲ್ಲಿ ನೋಡಿ, 90.56 ಬಂದಿದೆ, 1083 ಇದೆ. ಇದು 983 ಅಂದರೆ 100 1000ಗೆ 100, 10% ಒಳಗೂ ಕೂಡ ನಿಮ್ಮದು ರ್ಯಾಂಕು ಬರಬಹುದು. ಈ ರೀತಿ ಇಲ್ಲಿ ಸಾಕಷ್ಟು ಅಗ್ರಿಗೇಟ್ ಪರ್ಸೆಂಟೇಜ್ ಇದಾವೆ. ಇವೆಲ್ಲ ಅಗ್ರಿಗೇಟ್ ಪರ್ಸೆಂಟೇಜು ಇಲ್ಲಿ ನಿಮ್ಮ ರ್ಯಾಂಕ್ ಕಾಣಿಸುತ್ತೆ, ನೀವು ನೋಡ್ತಾ ಹೋಗ್ಬೋದು. ನಾನು ಹೇಳ್ದಂಗೆ ನೀವು 10% ಇದನ್ನು ತಿಳ್ಕೊಬೋದು, ಅಥವಾ ವರ್ಸ್ಟ್ ಕೇಸ್ನಲ್ಲಿ ಈ ರೀತಿ ರ್ಯಾಂಕ್ ಕೂಡ ನೀವು ಬರ್ತದೆ, ಸೇಮ್ ರ್ಯಾಂಕ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ನೋಡಿ, 88ನಲ್ಲಿ ಎಷ್ಟು ರ್ಯಾಂಕ್ ಬಂದಿದ್ದಾವೆ, 87ಗೆ ಎಷ್ಟು ರ್ಯಾಂಕ್ ಬಂದಿದೆ ನೋಡಿ, ಎಲ್ಲ 2000 ಅಬೋವ್ ಇದೆ ಇಲ್ಲಿ. ನೋಡಿ, ಇಲ್ಲಿ 86 ಅಂದರೆ ರ್ಯಾಂಕ್ ಎಷ್ಟು ಸೂಕ್ಷ್ಮವಾಗಿ ಡಿಫರ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಕೂಡ 86.17ಗೆ 3000 ರೀಚ್ ಆಯಿತು. 3000 ರೀಚ್ ಆಯ್ತು. ಇಲ್ಲಿ ಬರ್ತಾ ನೋಡಿ 86 3098 ಇದೆ. ಆಮೇಲೆ 85ನಲ್ಲಿ ನೋಡಿ, 85 ಟಚ್ ಆಗೋದ್ರಲ್ಲಿ ಎಷ್ಟು ರ್ಯಾಂಕ್ ಬರುತ್ತೆ ಅಂತ. 85ದಲ್ಲಿ 3804 ಈ ರೀತಿ ರ್ಯಾಂಕ್ ಬಂತು 85%ಗೆ. ಇದೇ ರೀತಿ ನೀವು ನೋಡ್ತಾ ಹೋಗಿ. ಇಲ್ಲಿ ನಮಗೆ 5000ಗೆ ಎಷ್ಟು ರ್ಯಾಂಕ್ ಪರ್ಸೆಂಟೇಜ್ ಅಂತ ನೋಡೋಣ. ಈಗ ನೋಡಿ, ಒಂದು 5013ಗೆ 83.44%ಗೆ 5013 ಬಂತು ರ್ಯಾಂಕು. ಇನ್ನು 6000ಗೆ ನೋಡಿ, 82.39ಗೆ 6000 ಬಂತು. ಅಂದರೆ ಎಲ್ರಿಗೂ ಸ್ವಲ್ಪ 10,000 ಒಳಗಡೆ ರ್ಯಾಂಕ್ ಬರಬೇಕು ಅಂತ ಇರುತ್ತೆ, ಅದಕ್ಕೆ ನಾನು ಇವನ್ನ ಜಾಸ್ತಿ ತೋರಿಸ್ತಾ ಇದ್ದೀನಿ. 7242 ರ್ಯಾಂಕಿಗೆ 81.28% ಇದೆ. ನಿಮ್ಮ ಅಗ್ರಿಗೇಟ್ ಪರ್ಸೆಂಟೇಜನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಸುಲಭವಾಗಿ ಇದಾಗ್ತದೆ. ನೋಡಿ, ಇಲ್ಲಿ 8315 ರ್ಯಾಂಕಿಗೆ 80.39% ಇದೆ. ನೋಡಿ, 9000 ಟಚ್ ಆದಾಗ ನೋಡಿ 9088ಗೆ 79.78 ರ್ಯಾಂಕ್ ಇದೆ. ನೋಡಿ, 10,000 ಟಚ್ ಆದಾಗ
79% ಇದೆ ನೋಡಿ. ಇದೊಂದು ಇಂಪಾರ್ಟೆಂಟ್ ಮಾರ್ಕ್ ಅಂತ ತಿಳ್ಕೊಬಹುದು. 79% ನಿಮ್ದು ಏನಾದರೂ ಅಗ್ರಿಗೇಟ್ ಇದಾದ್ರೆ ನಿಮ್ಮ ರ್ಯಾಂಕು 10,000 ಆಸ್ಪಾಸ್ನಲ್ಲಿ ಬರುತ್ತೆ ಅಂತ. ಇನ್ನು 11,000 ಯಾವಾಗ ನೋಡಿ, 78.28ಗೆ 11,000 ನೋಡಿ, ಫಾಸ್ಟ್ ಆಗಿ ತೋರಿಸ್ತಾ ಹೋಗ್ತೀನಿ ನಾನು. 12,000ಗೆ 77.83 ಇದೆ, 13,000ಗೆ 77.22 ಇದೆ, 14,000ಗೆ 76.67 ಇದೆ ನೋಡಿ. 15,322 ನೋಡಿ, ನಿಮ್ಮ ರ್ಯಾಂಕ್, ನಿಮ್ಮ ಪರ್ಸೆಂಟೇಜ್ 76 ಇದ್ರೂ ಕೂಡ ನಿಮ್ಮ ರ್ಯಾಂಕ್ ಏನಾಯಿತು, 15,322 ಬಂತು. ಇದೇ ರೀತಿ ನೋಡ್ತಾ ಹೋಗಿ ನೋಡಿ. 20,000 ಎಲ್ಲಿ ರೀಚ್ ಆದಾಗ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ನೋಡಿ, 73.72 ಅಗ್ರಿಗೇಟ್ ಇದ್ದಾಗ ನಿಮ್ಮ ಒಂದು ರ್ಯಾಂಕು 20,000 ಕ್ರಾಸ್ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ನೀವು 10% ಅಂದರೆ ಈಗ ತುಂಬ ಬೆಸ್ಟ್ ಕೇಸ್ ಅಂತ ಹೇಳಿದ್ರು ಕೂಡ 73.72 ಇದ್ದಾಗ ನೀವು ಒಂದು 18,000 ಕೂಡ ಬರ್ಬೋದು ಅಂತ ಪಾಸಿಟಿವ್ ಆಗಿನೂ ಕೂಡ ನೀವು 10% ಇದಂದರೆ ತಿಳ್ಕೊಬಹುದು. 10% ಅಂದರೆ ನೀವು ಆ ರೀತಿ ಇದನ್ನು ಮಾಡ್ಕೋಬಹುದು. ಈಗ ನೋಡಿ 25,000ಗೆ ಎಷ್ಟಿದೆ ಅಂತ ನೋಡೋಣ. 25,000 ನೋಡಿ, 71.83 ಅಗ್ರಿಗೇಟ್ ಇದ್ದಾಗ 25,018 ರ್ಯಾಂಕ್ ಬಂದಿದೆ. ಇಲ್ಲಿ ನಾವು 10% ಅಂತ ಹೇಳಿದ್ರೆ ಒಂದು 23,500 ಈ ರೀತಿ ಈ ಒಂದು ಇದಕ್ಕೆ ಬಹಳ ಬಹಳ ಒಳ್ಳೆ ರ್ಯಾಂಕ್ ಅಂದ್ರೂ ಕೂಡ ಇಷ್ಟು ಬರ್ತದೆ ನಿಮ್ದು. ಇದಕ್ಕಿಂತ ಒಳ್ಳೆ ರ್ಯಾಂಕು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಇಲ್ಲಿ ಇನ್ನು ನೋಡಿ, ಹಾಗೆ ನೋಡ್ತಾ ಹೋಗೋಣ. 30,000ಗೆ ಏನು ರ್ಯಾಂಕ್ ಇದೆ, ಏನು ಅಗ್ರಿಗೇಟ್ ಪರ್ಸೆಂಟೇಜ್ ಇದೆ ನೋಡಿ. 70.17% ಇದ್ದಾಗ 30,000 ಕ್ರಾಸ್ ಆಗಿದೆ. ಇನ್ನು 40,000ಗೆ ಏನು ನೋಡಿ, ನೋಡ್ತಾ ಹೋಗಿ ಹಾಗೆ. $40,000 67.28 ಇದಿದ್ದಾಗ 40,000 ರ್ಯಾಂಕ್ ಇದೆ. ಇನ್ನು 50,000 ರ್ಯಾಂಕ್ ಎಲ್ಲಿಗೆ ಬಂತು ನೋಡೋಣ. ನೋಡಿ 65% ಆದರೂ ಕೂಡ 50,000 ಕ್ರಾಸ್ ಆಗಿದೆ ಇಲ್ಲಿ ರ್ಯಾಂಕು. ಇದೇ ರೀತಿ ನೋಡಿ 60,000ಗೆ 63%, 70,000ಗೆ 61.39 ಇದೆ. ಇನ್ನು 80,000ಗೆ ನೋಡಿ 59.89 ಇದ್ದಾಗ 80,000 ಆಗಿದೆ, ಅಂದರೆ ಕ್ರಾಸ್ ಆಗಿದೆ. ನೋಡಿ 90,000ಗೆ 58.44 ಇದೆ. ಇನ್ನು ನೋಡಿ 1 ಲ್ಯಾಕ್ ಯಾವಾಗ ರೀಚ್ ಆಯಿತು ನೋಡಿ, 57.17 ಇಷ್ಟು ಪರ್ಸೆಂಟೇಜ್ ನಿಮ್ದು ಏನಾದರೂ ಅಗ್ರಿಗೇಟ್ ಬಂದರೆ ನಿಮ್ಮ ರ್ಯಾಂಕು 1 ಲ್ಯಾಕ್ ಕ್ರಾಸ್ ಆಗುತ್ತೆ. ನಾನು ಹೇಳಿದಾಗೆ ಏನೋ ಒಂದು ಭಾಳ ಭಾಳ ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ 10% ವೇರಿಯೇಷನ್ ಆದರೂ ನಿಮ್ಮದು ಇದಕ್ಕೆ 90,000 ರ್ಯಾಂಕ್ ಬರುತ್ತೆ. ಯಾವುದಕ್ಕೆ 57.17 ನಿಮ್ಮ ಒಂದು ಅಗ್ರಿಗೇಟ್ ಪರ್ಸೆಂಟೇಜ್ ಆದರೆ ನಿಮಗೆ 90,000 ರ್ಯಾಂಕ್ ಬರುತ್ತೆ, ಇಲ್ಲಾದರೆ 1 ಲ್ಯಾಕ್ ರ್ಯಾಂಕ್ ಬರುತ್ತೆ ನೋಡಿ. ಇದೇ ರೀತಿ ಇಲ್ಲಿ 2 ಲಕ್ಷದ ಮೇಲೆ ಕೂಡ ನಿಮ್ಮ ಒಂದು ಪರ್ಸೆಂಟೇಜ್ಗಳಿವೆ. ಈಗ ನಾವು ನೋಡ್ತಾ ಹೋದಂಗೆ ಇಲ್ಲಿ ನೋಡಿ ತುಂಬ ದೊಡ್ಡದ ವಿಡಿಯೋ ಆಗುತ್ತೆ. 1.5 ಲಕ್ಷಕ್ಕೆ ಎಷ್ಟು ಟಚ್ ಆಗಿದೆ ಅನ್ನೋದನ್ನು ಒಂದು ನೋಡೋಣ. ನೋಡಿ 1,50,000 ಯಾವಾಗ 51.11 ಇಲ್ಲ 51 ಪಾಯಿಂಟ್ ಮೇಲೇನೆ ಇದೆ ನೋಡಿ. 51.17 ಇದ್ದಾಗ 1,50,000 ಟಚ್ ಆಗಿದೆ. ಅಂದರೆ ನಿಮ್ದು ಇಷ್ಟು ಅಗ್ರಿಗೇಟ್ ಪರ್ಸೆಂಟೇಜ್ ಆದರೂ ಕೂಡ 1,50,000 ರ್ಯಾಂಕ್ ಇದೆ. ಇನ್ನು ನೋಡಿ 1,70,000 48.72 ಇದ್ದಾಗ 1,70,000 ಇದೆ ನೋಡಿ. ಅಂದರೆ ತುಂಬ ದೂರ ಹೋಗ್ಬಿಡುತ್ತೆ ನಿಮ್ಮ ರ್ಯಾಂಕು, ಅವಾಗ ನಿಮಗೆ ಒಳ್ಳೆ ಕಾಲೇಜುಗಳು ಸಿಗೋದಿಲ್ಲ. ಈಗ ನೋಡಿ 2 ಲ್ಯಾಕ್ ಇದ್ದಾಗ 45.06 ಇದೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳೋ ಪ್ರಶ್ನೆ ಅಂದರೆ, ಈಗ ನಮಗೆ 2 ಲ್ಯಾಕ್ ರ್ಯಾಂಕ್ ಬಂದಿದೆ, ನಮಗೆ CS ಸಿಗುತ್ತಾ ಬೆಂಗಳೂರಲ್ಲಿ? ನೋಡಿ CS ನಿಮಗೆ ಆರಾಮಾಗಿ ಸಿಗುತ್ತೆ, ಆದರೆ ಇದೇ ಕಾಲೇಜಲ್ಲಿ ಅಂತ ಸಿಗೋದಿಲ್ಲ. ನಿಮಗೆ CS ಬ್ರಾಂಚು ಆರಾಮಾಗಿ 2 ಲಕ್ಷ ರ್ಯಾಂಕ್ ಬಂದರೂ ಕೂಡ ಸಿಗುತ್ತೆ. ನೀವು ಲಾಸ್ಟ್ ರೌಂಡ್ವರೆಗೂ ಕಾಯಬೇಕಾಗುತ್ತೆ. ಇದಕ್ಕೆ ಏನು ಕಂಡೀಷನ್ ಅಪ್ಲೈ ಆಗುತ್ತೆ ಅಂದರೆ, ನೀವು ಲಾಸ್ಟ್ ರೌಂಡ್ವರೆಗೂ ಕಾಯ್ದರೆ ನಿಮಗೆ CS ಬ್ರಾಂಚು ಸಿಗುತ್ತೆ. ನಿಮಗೆ ಎಂಥ ಕಾಲೇಜಲ್ಲಿ ಸಿಗುತ್ತೆ, ಏನು ಯಾವ್ಯಾವ ರ್ಯಾಂಕಿಗೆ ಯಾವ ಟೈಪ್ ಸೀಟ್ಗಳು ನಿಮ್ಗೆ ಸಿಗುತ್ತೆ, ಎಂಥ ಕಾಲೇಜುಗಳು ಸಿಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋವನ್ನು ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗ್ತವೆ.
ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು, ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡೋದು, ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ, ನೀವು ಯಾವ ರೀತಿ ಮಿಸ್ಟೇಕ್ ಆಗ್ದಂಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈಗ ಲಾಸ್ಟ್ 2,47,000ಗೆ 38.33 ಅನ್ನೋದು ಒಂದು ಇಲ್ಲಿ ಲೆಕ್ಕ ನಮಗೆ ಕಾಣ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಒಂದು ಯಾವ ರೀತಿ ಇರುತ್ತೆ, ಹೇಗೆ ನೀವು ತಯಾರಾಗಬೇಕು, ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.